ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಭಾಳ ದಿನ ಆಯಿತು, ಸಾರಿ. ಮೊದಲನೇದಾಗಿ ನಾನು ಬ್ಲಾಗ್ ಮಾಡಿ ಬೇರೆ ಯಾವುದೋ ಕಮಿಟ್ಮೆಂಟ್ಸ್ ಇತ್ತು, ಅದರಿಂದ ಇನ್ಮೇಲೆ ರೆಗ್ಯುಲರ್ ಬ್ಲಾಗ್ಸ್ ಬರುತ್ತೆ. ಇವತ್ತು ತುಂಬ ದಿನ ಆದ್ದರಿಂದ ನಿಮ್ಗೊಂದೊಳ್ಳೆ ಜಾಗ ಕರ್ಕೊಂಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ಜಾಗ ಅಂತ ನೋಡೋಣ. ಫ್ರೆಂಡ್ಸ್, ಭಾಳ ದಿನದ ಮೇಲೆ ಮಾಡ್ತಾ ಇರೋದ್ರಿಂದ ಇವತ್ತು ಆ್ಯಕ್ಚುಲಿ ಒಂದು ಪ್ರೋಗ್ರಾಮಿಗೆ ಬಂದಿದೆ ಮಂಗಳೂರಿಗೆ. ಅದರಿಂದ ಹಂಗೆ ಮುಗೀತು, ಫ್ರೀ ಇದ್ದೆ. ಪುಣಂಬೂರು ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಬನ್ನಿ ನೀವು ಒಂದು ರೌಂಡು ನನ್ನ ಜೊತೆ ಪುಣಂಬೂರು ಬೀಚ್ನ ರೌಂಡ್ ಹೊಡ್ಕೊಂಬರ ಅಂತ. ಬನ್ನಿ ಫ್ರೆಂಡ್ಸ್. ಮಂಗಳೂರಲ್ಲಿ ತಣ್ಣೀರು ಬಾವಿ ಅಂತಲೂ ಒಂದು ಬೀಚ್ ಇದೆ. ಈ ಪಣಂಬೂರು ಬೀಚು ಕೂಡ ಒಂದು ಒಳ್ಳೆ ಫೇಮಸ್ ಬೀಚು. ವೀಕೆಂಡ್ಸಲ್ಲಂತೂ ಸುಮಾರು ಜನ ಇರ್ತಾರೆ. ಟ್ರಿಪ್ಪಿಗೆ ಬಂದಿರೋರು, ಲೋಕಲ್ಸು ಕೂಡ ಬರ್ತಾರೆ ಸಂಡೆ. ನೋಡಿ ಫ್ರೆಂಡ್ಸ್, ಬೀಚ್ ಹೇಗಿದೆ ಅಂತ. ನಾನು ಬೀಚ್ಗೆ ಬಂದು ಸುಮಾರು 6 ತಿಂಗಳ ಮೇಲಾಗಿತ್ತು ಫ್ರೆಂಡ್ಸ್. ಅಂದರೆ ಗೋಕರ್ಣಗೆ ಹೋಗಿದ್ದೆ, ಅದೇ ಲಾಸ್ಟು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ ಅಂದರೆ ಇನ್ನೂ ರಜಾನೇ ಸ್ಟಾರ್ಟ್ ಆಗಿಲ್ಲ, ಇಷ್ಟೊಂದು ಜನ ಇದ್ದಾರೆ. ಇನ್ನು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆದರೆ ಇನ್ನು ಸಖತ್ ಜನ ಇರ್ತಾರೆ. ನೋಡಿ, ಮಕ್ಳಿಗೋಸ್ಕರ ಒಂಟೆ ಸಫಾರಿ ಇದೆ ಇಲ್ಲಿ. ನೋಡಿ, ತುಂಬ ಆಟ ಆಡೋ ಐಟಮ್ಸ್ಗಳು. ಇದು ಜಂಪಿಂಗ್ ಅಂತ ಕರೀತಾರೆ ಇದಕ್ಕೆ. ಫ್ರೆಂಡ್ಸ್, ಸಾಯಂಕಾಲದ ಹೊತ್ತಂತೂ ಟೈಮ್ ಪಾಸ್ ಮಾಡೋಕ್ಕೆ ಮಂಗಳೂರು ಅದೃಷ್ಟವಂತರು. ಪ್ರಕೃತಿ ಮಧ್ಯ ಈ ಸಮುದ್ರದ ಒಂದು ಸೌಂದರ್ಯನ ಆರಾಮಾಗಿ ಅವರು ಎಂಜಾಯ್ ಮಾಡ್ಬೋದು. ಮಕ್ಕಳುಗಳಿಗಂತೂ ಸಖತ್ತು ಆಟ ಆಡೋಕ್ಕೆ ಆಕ್ಟಿವಿಟೀಸ್ ಇದೆ ಫ್ರೆಂಡ್ಸ್. ನೋಡಿ, ಇದೊಂದು ಜೈಂಟ್ ಸ್ವಿಂಗ್ ಅಂತೆ. ಇದು ಮೇಲಿಂದ ಸ್ವಿಂಗ್ ಮಾಡ್ತಾರೆ, ಜೈಂಟ್ ಸ್ವಿಂಗ್ ಅಂತೆ. ನೋಡಿ 2 ಗುಂಟೆಗೆ ಇರಬೇಕು ಮಕ್ಳಿಗೆ ಇದೆಲ್ಲ ಆಡೋದಕ್ಕೆ. ಇನ್ನೊಂದು ಆಕರ್ಷಣೆ ಫ್ಲೋಟಿಂಗ್ ಬ್ರಿಡ್ಜು. ಈಗ ಮಲ್ಪೆಯಲ್ಲಿ ಹೊಸದಾಗಿ ಆಗಿರೋ ಫ್ಲೋಟಿಂಗ್ ಬ್ರಿಡ್ಜು. ಬನ್ನಿ ನಾವು ಫ್ಲೋಟಿಂಗ್ ಬ್ರಿಡ್ಜ್ಗೆ ಹೋಗೋಣ. ಎಷ್ಟು ಸರ್ ಫ್ಲೋಟಿಂಗ್ ಬ್ರಿಡ್ಜು? 150. ಚೇಂಜ್ ನನಗೆ ಬೇಕಲ್ಲ ಬ್ರದರ್. ತುಂಬಾ ಡಿಫಿಕಲ್ಟ್ ಆಗಿದೆ, ಇಲ್ಲ ಸ್ಕ್ಯಾನ್ ಮಾಡ್ಬೇಕಾಗ್ತದೆ. ಚೇಂಜ್ ನೋಡಿ ಕೇಳಿದ್ದ, ಹಂಗಾರೆ ತೆಗಿಲೇಬಾರ್ದಾಗಿದ್ದು ನನ್ನ ಜೋಬಿಂದ. ಜಾಕೆಟ್ ವೇಟ್ ಮಾಡಿ ಸರ್. ಓಕೆ ಫ್ರೆಂಡ್ಸ್, ಫ್ಲೋಟಿಂಗ್ ಬ್ರಿಡ್ಜ್ಗೆ ಹೋಗೋದಕ್ಕೆ ನೋಡಿ ಈ ಥರ ಜಾಕೆಟ್ ಕೊಡ್ತಾರೆ. ಏನು ಬ್ರದರ್ ನಿಮ್ಮ ಹೆಸರು? ಪುರುಷೋತ್ತಮ್ ಅವರು ನನಗೀಗ ಜಾಕೆಟ್ ಹಾಕ್ತವ್ರೆ ಫ್ರೆಂಡ್ಸ್. ಈ ಏನ್ ಜಾಕೆಟ್ ಇದು? ಲೈಫ್ ಜಾಕೆಟ್. ನೋಡಿ ಫ್ರೆಂಡ್ಸ್, ಈ ಲೈಫ್ ಜಾಕೆಟ್ ಹಾಕೊಂಡು ಫ್ಲೋಟಿಂಗ್ ಬ್ರಿಡ್ಜ್ಗೆ ಸಮುದ್ರಕ್ಕೆ ಇಳಿಬೇಕು, ಇಲ್ಲ ಅಂದರೆ ಯಾರನ್ನೂ ಒಳಗೆ ಬಿಡಲ್ಲ. ನೋಡಿ ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಜಾಕೆಟ್ಗಳಿದೆ ಇಲ್ಲೆಲ್ಲ. ನೋಡಿ, ಇದೊಂದು ಹೊಸ ಅನುಭವ ಫ್ರೆಂಡ್ಸ್. ನಾನು ಈ ಥರ ಹೋಗಿರಲಿಲ್ಲ, ಹೊಸ ಅನುಭವ. ರಾಘವೇಂದ್ರ. ನೋಡಿ ಫ್ರೆಂಡ್ಸ್, ಇದು ಫ್ಲೋಟಿಂಗ್ ಬ್ರಿಡ್ಜ್, ತೇಲುವ ಸೇತುವೆ. ನೋಡಿ ಅಲೆಗಳು ಹೆಂಗೆ ಬರ್ತಾ ಇದೆ, ಹೋಗ್ತಾ ಇದ್ದೀನಿ. ವಾಟರ್ ಸ್ಪೋರ್ಟ್. ಏನ್ ಬ್ರದರ್ ನಿಮ್ಮ ಹೆಸರು?
ಬೋರ್ವೆಲ್. ಹಾ ಎಸ್ 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 ಖುಷಿ ಫೋಟೋ. ಹಾ ಓ ಏಪ್ಪ ಭಯ ಆಗುತ್ತಲ್ಲಪ್ಪ. ಸ್ವಲ್ಪ ಡಿಸ್ಕೌಂಟ್ ಮಾಡುತ್ತೆ. ಹಾ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ. ಓ ಹಾ ಸ್ವಲ್ಪ ಡಿಸ್ಕೌಂಟ್ ಆಗುತ್ತಾ? ಓಹೋ ನೀವೇ ಇದು ಮಾಡುದಲ್ಲ, ಹಾ ನಾವ್ ಎತ್ಕೊಂಡು ಹೋಗೋದಾದ್ರೆ ಓಕೆ. ಎತ್ಕೊಂಡು ಹೋಗ್ತೀರಾ? ಎತ್ಕೊಂಡು ಹೋಗ್ಬೇಕಾ? ಅಯ್ಯೋ ಬೇಡ 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 ಬೇಡ. ಈಗ ಇವರು ವಿಡಿಯೋ ಹಾ ತೆಗಿಯೋಣ. ಅದು ಹಿಡ್ಕೊಳ್ಳಿ ಬ್ರದರ್ ಬಿಗಿಯಾಗಿ, ಭಯ ಆಯ್ತೈತೆ. ಹಾ ಅಲ್ಲಿ ಮಾತ್ರ ಅಷ್ಟೇನಾ? ಹಾ ನೋಡಿ ಫ್ರೆಂಡ್ಸ್, ಫ್ಲೋಟಿಂಗ್ ಬ್ರಿಡ್ಜು ಒಳ್ಳೆ ಅನುಭವ ಆಗುತ್ತೆ. ಮೊದಲನೇ ಸತಿ ಬಂದ್ರೆ ಭಯನೂ ಆಗುತ್ತೆ ಹಂಗೇನೆ. ಏನ್ ನಿಮ್ಮ ಹೆಸರು ಬ್ರದರ್? ಹಾ ಪಾಂತೂಷ ಮಾಂತೂಷ್. ಓಹೋ ಎಷ್ಟು ದೂರ ಮುಂದೆ ಬಂದಿದ್ದೀವಿ ನಾವು? ಇದು ಎಷ್ಟು ಫೀಟ್ ಬಂದಿದ್ದೀವಿ? 100 ಫೀಟು. 12 ಫೀಟ್ ಅಲ್ಲಲ್ಲ, ಮುಂದೆ ನಾನು ಹೇಳ್ತಾ ಇರೋದು ಅಲ್ಲಿಂದ 15 ಮೀಟರ್ ಮುಂದೆ ಬಂದಿದ್ದೀವಿ ಫ್ರೆಂಡ್ಸ್. ಅಪ್ಪ ಒಂದು ಒಳ್ಳೆ ಅನುಭವ, ಚೆನ್ನಾಗಿದೆ, ಭಯನೂ ಆಗುತ್ತೆ. ಓಹೋ ನೋಡಿ ಫ್ರೆಂಡ್ಸ್, ಇದು ಫ್ಲೋಟಿಂಗ್ ಬ್ರಿಡ್ಜ್ ಫ್ರೆಂಡ್ಸ್. ನೋಡಿ ಸೂಪರ್ ಆಗಿದೆ. ಇದೆಲ್ಲ ಅನುಭವಗಳು ಮಾಡಬೇಕು. ನೀವು ಪೆನಂಬೂರ್ ಬೀಚಿಗೆ ಬಂದರೆ ಈ ಒಂದು ಅನುಭವ ತಗೋಬೋದು. ಚೆನ್ನಾಗಿದೆ ನೋಡಿ. ಹೆಚ್ಚು ಕಮ್ಮಿ 100 ಮೀಟ್ರ್ ಇದೆಯಾ? 120 ಮೀಟ್ರು ದಡದಿಂದ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಎಷ್ಟು ದೂರ? ಹಾಯ್ ಸನ್ಸೆಟ್ ನೋಡಿ ಫ್ರೆಂಡ್ಸ್, ಒಳ್ಳೆ ಅನುಭವ. ಭಯ ಅಂತೂ ಆಗುತ್ತೆ ಫ್ರೆಂಡ್. ಸಖತ್ ಒಳ್ಳೆ ಅನುಭವ ಫ್ರೆಂಡ್ಸ್. 150 ರೂಪಾಯಿ ಕೊಟ್ರೆ ಇದು ತುಂಬ ಒಳ್ಳೆ ಅನುಭವ, ಚೆನ್ನಾಗಿದೆ. ದಯವಿಟ್ಟು ಮಂಗಳೂರು ಬಂದರೆ ಪೆನಂಬೂರ್ ಬೀಚ್ ಬಂದು ಈ ಅನುಭವ, ಅಯ್ಯಪ್ಪ ಈ ಅನುಭವ ಅಂತದೆ ದಯವಿಟ್ಟು ಪಡೀರಿ. ಎಷ್ಟು ಫೀಟ್ ಇದೆ ಬ್ರದರ್ ಇದು ಹಳ್ಳ? ಇಲ್ಲಿ 20 ಫೀಟ್ ಹಳ್ಳ ಇದೆ ಅಂತೆ ಫ್ರೆಂಡ್ಸ್ ಇಲ್ಲಿ. ಅದಕ್ಕೆ ಲೈಫ್ ಜಾಕೆಟ್ ಕಂಪಲ್ಸರಿ. ನೋಡಿ, ಈ ಥರ ಯಾವ್ದಾರ ಬೋಟ್ ಗೇಟ್ ಪಕ್ಕದಲ್ಲಿ ಹೋದಾಗ ವೇವ್ಸು ಜಾಸ್ತಿ ಬರುತ್ತೆ ನೋಡಿ. ಸ್ಟಿಫ್ ಆಗಿರ್ಬೇಕಾ? ಓಕೆ ನೋಡಿ, ಬ್ರದರ್ ಹೇಳ್ತಾವ್ರೆ ಈ ವೇವ್ಸ್ ಬಂದಾಗ ಬೆಂಡ್ ಆಗಬಾರ್ದಂತೆ. ಬೆಂಡ್ ಆದರೆ ಮುಂದಕ್ಕೆ ಬಿದ್ದೋಗ್ಬಿಡ್ತೀವಿ. ಸ್ಟಿಫ್ ಆಗಿದ್ರೆ ಅದು ಆರಾಮಾಗಿ ಹಂಗೆ ಫ್ಲೋಟ್ ಆಗಿ ಹೋಗುತ್ತೆ. ಒಳ್ಳೆ ಅನುಭವ ಫ್ರೆಂಡ್ಸ್. ದಯವಿಟ್ಟು ಬನ್ನಿ, ಈ ಅನುಭವ ನೀವು ಒಂದ್ಸತಿ ಪಡೀರಿ ಫ್ರೆಂಡ್ಸ್. ನಿಜ ಸೂಪರ್ ಆಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸು. ನೋಡಿ ಸನ್ಸೆಟ್ಟು, ದೂರದಲ್ಲಿ ಒಂದು ಶಿಪ್ ಹೋಗ್ತಾ ಇದೆ ನೋಡಿ, ವಾಟರ್ ಗೇಮ್ಸು. ಓಕೆ ಬ್ರದರ್, ಬಾಯ್. ಏನು ಹೆಸರು ನಿಮ್ಮದು? ಬೀಬು. ನೋಡಿ, ಬೀಬು ಬ್ರದರ್ ಇರ್ತಾರೆ. ನೀವು ಇಲ್ಲಿ ಬಂದರೆ ಎಲ್ಲ ಫ್ರೆಂಡ್ಸ್ ಚೆನ್ನಾಗಿ ಗೈಡ್ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಹೇಳ್ತಾರೆ. ಥ್ಯಾಂಕ್ ಯು ಬೀಬು, ಬಾಯ್. ಓಹೋ ಬನ್ನಿ ಬ್ರದರ್, ನಮ್ಮನ್ನು ಕರ್ಕೊಂಡೋಗಿ. ಏನು ಮಾಡೋದು, ಭಯ ಆಗುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ದಯವಿಟ್ಟು ಬನ್ನಿ, ಬಂದು ಎಂಜಾಯ್ ಮಾಡಿ. ಇದೆಲ್ಲ ಎಕ್ಸ್ಪೀರಿಯನ್ಸ್ ನೋಡಬೇಕು. ಪಣಂಬೂರ್ ಬೀಚ್ ಲೈಫ್ ಗಾರ್ಡ್ ನೋಡಿ, ಲೈಫ್ ಗಾರ್ಡ್ ಬ್ರದರ್ ಇವರು. ಏನು ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ, ಲೈಫ್ ಗಾರ್ಡ್ ಹಾಕಿರ್ತಾರೆ. ಮತ್ತು ಇಲ್ಲಿ ತುಂಬ ಜನ
ಗಾರ್ಡ್ಸ್ ಇರ್ತಾರೆ, ಎಲ್ಲರೂ ಎಕ್ಸ್ಪೀರಿಯನ್ಸು. ಖುಷಿ ಫೋಟೋ ಮೈಸೂರು, MOSKUSHI. ನೋಡಿ ಇಲ್ಲೇ ನಮ್ಮ ಹಾ ಯೂಟ್ಯೂಬ್ ನೋಡಿ, ಫಿಶ್ಗಳು ನೋಡಿ ಬ್ರದರ್, ನೋಡಿ ಫ್ರೆಂಡ್ಸ್, ಫಿಶ್ಗಳು ನೋಡಿ KUSHI. ನಾನು ಇಲ್ಲಿ ಹಿಡ್ಕೊಂಡಿದ್ದೀನಿ ಇವ್ರನ್ನ, SHI. ಖುಷಿ PHOTO ಹಾ ಫೋಟೋ MYS ಓಹೋ MYS ಎಸ್. ನೋಡಿ ಫ್ರೆಂಡ್ಸ್, ನನ್ನ ಹೊಸ ಸಬ್ಸ್ಕ್ರೈಬರ್ ಬ್ರದರ್ ದೀಪಕ್ ಲೈಫ್ ಗಾರ್ಡ್ ನೋಡಿ. ಇವರು ಈ ಪಣಂಬೂರ್ ಬೀಚಲ್ಲಿ, ಫ್ಲೋಟಿಂಗ್ ಬೀಚಲ್ಲಿ ಇವರು ಒಬ್ರು ಲೈಫ್ ಗಾರ್ಡು ನೋಡಿ, ದೀಪಕ್ ಅಂತ ಹೆಸರು ಹೇಳಿ. ಒಳ್ಳೆ ಚೆನ್ನಾಗಿ ನೋಡ್ಕೋತಾರೆ. ತುಂಬಾ ಜನ ಗಾರ್ಡ್ ಇದ್ದಾರೆ, ತುಂಬಾ ಜನ ಸೇವ್ ಮಾಡಿದ್ದಾರೆ ಅಂತ ನೋಡಿ. ಆಲ್ರೆಡಿ ನೀವು ಬಂದ್ರೆ ಇದೊಂದು ಎಂಜಾಯ್ ಮಾಡ್ಕೊಳ್ಳಿ. ಈ ತರ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ಲೈಫ್ ಗಾರ್ಡ್ ನೋಡಿ. ಫಿಶ್ಗಳು ನೋಡಿ ಬ್ರದರ್, ಫಿಶ್ಗಳು ನೋಡಿ ಫ್ರೆಂಡ್ಸ್, ಫಿಶ್ಗಳು ನೋಡಿ ಹೇಗಿದೆ, ಒಳ್ಳೆ ಅನುಭವ. ದಯವಿಟ್ಟು ಬನ್ನಿ. ಬಾಯ್ ಬಾಯ್ ಬಾಯ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲ ನೋಡಿ. ಎಲ್ಲ ಹೊಸ ಹೊಸ ಫ್ರೆಂಡ್ಸ್ ಬರ್ತಾವ್ರೆ. ಒಳ್ಳೆ ಎಂಜಾಯ್ ಮಾಡಿ ಫ್ರೆಂಡ್ಸ್. ಇವರು ಸುಂದರ್ ಲೈಫ್ ಗಾರ್ಡ್, ಇವರು ನಮ್ಮ ಬ್ರದರ್. ನೋಡಿ ಎಲ್ಲ ಒಳ್ಳೊಳ್ಳೆ ಲೈಫ್ ಗಾರ್ಡ್ಸ್ ಇದ್ದಾರೆ. ವರುಣ್ ಲೈಫ್ ಗಾರ್ಡ್. ಓಕೆ ಸರ್, ಬಾಯ್, ಥ್ಯಾಂಕ್ ಯು. ಹೇಗಿದೆ ಬಿಸ್ನೆಸ್? ಈಗ ಮಳೆ ಎಲ್ಲ ಕಾಲ ಕಮ್ಮಿ ಆಯ್ತು, ಸ್ಟಾರ್ಟ್ ಆಯ್ತಲ್ಲ ಸೀಸನ್ ನಿಮ್ಗೂ. ನೋಡಿ ಫ್ರೆಂಡ್ಸ್, ಬೇರೆ ಸ್ಟೇಟಿಂದ, ನಾರ್ತ್ ಇಂಡಿಯಾದಿಂದ ಎಲ್ಲ ಬರ್ತಾರೆ. ನಿಜವಾಗ್ಲೂ ತುಂಬ ಒಂಥರ ಚೆನ್ನಾಗೂ ಇದೆ, 100% ಭಯ ಆಗುತ್ತೆ ಇದು. ನೋಡಿ ಇದು ಅಷ್ಟೇ, ಇದು ನೋಡಿ ಅವ್ರು ಹೆಂಗೆ ಎಳೆದು ಬಿಡ್ತಾರೆ ಈ ಬೀರವ್ರೆ. ಹೇಳೋದು ಆ್ಯಕ್ಚುಲಿ ಮಳೆಗಾಲದಲ್ಲಿ ಇವೆಲ್ಲ ಏನು ಇರೋಲ್ಲ, ಇಲ್ಲಿವರೆಗೂ ಬೇಲೆ ಹಾಕ್ಬಿಡ್ತಾರೆ. ನಾವು ಒಂದು ವರ್ಷ ಯಾವಾಗ ಒಂದ್ಸತಿ ಬಂದಿದ್ದೆ, ಬಟ್ ಅವಾಗ ಇನ್ನೂ ಬ್ಲಾಗಿಂಗ್ ಮಾಡ್ತಾ ಇರಲಿಲ್ಲ, ಬಂದಿದೆ. ಬಟ್ ಇನ್ನೂ ಅಷ್ಟೇ, ಮಲ್ಪೆಲ್ಲೂ ಅಷ್ಟೇ ಮಳೆಗಾಲದಲ್ಲಿ ಬಿಡಲ್ಲ, ಸೆಪ್ಟೆಂಬರ್ವರೆಗೂ ಬಿಡಲ್ಲ. ನೋಡಿ ಇದಾದ್ಮೇಲೆ ಈಗ ಸ್ಟಾರ್ಟು, ಇದರಿಂದ ಆಚೆಗೆ ನಮಗೆ ಮೇ ಎಂಡ್ವರೆಗೂ ಎಲ್ಲ ರಿಕ್ರಿಯೇಷನ್ಸ್ ಇರುತ್ತೆ, ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಪ್ಯಾರಾಶೂಟ್ದು ಒಂದು ಫೆಸಿಲಿಟಿನೂ ಇದೆ ಇಲ್ಲಿ ನೋಡಿ. ನೋಡಿ ಲೋಕಲ್ ಮೈಸೂರವರು, ಹೊರಗಡೆಯವರು, ಲೋಕಲ್ ಮಂಗಳೂರವರು, ಲೋಕಲ್ ಮಂಗಳೂರವರು, ಹೊರಗಡೆಯವರು ಎಲ್ಲ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿದೆ ನೋಡಿ ನೋಡಿ ಫ್ರೆಂಡ್ಸ್, ಏನೇನೋ ಗೇಮ್ಸ್ ಮಕ್ಕಳಿಗೆ ಆಟಕ್ಕೆ. ಎಷ್ಟು ಬ್ರದರ್ ಒಂದು ರೌಂಡ್ಗೆ? 100 ರೂಪಾಯಿ ಒಂದು ರೌಂಡ್ಗೆ ಅಂತ ಹೇಳಿ ಸರ್. ನೋಡಿ ಮಕ್ಕಳಿಗೆ ಒಂಥರ ಒಂದು ರೌಂಡ್ ಹಾಕೊಂಡ್ಬರ್ತಾರೆ ನೋಡಿ. ಅದೇ ಎಂಜಾಯ್ಮೆಂಟು. ಕ್ಯಾಮಲ್ ಇದೆ, ಕ್ಯಾಮರಲ್ಲಿ ಹೊಡಿಬೇಕಂದ್ರೆ ರಾಜಸ್ಥಾನ್ಗೆ ಹೋಗ್ಬೇಕಾಗಿಲ್ಲ. ಕಿತ್ನಾ ಭಯ್ಯ ಏಕ್ ರೌಂಡ್? ಪರ್ ಪರ್ಸನ್ 100 ರೂಪೀಸ್ ಅಂತೆ. ಅಲ್ಲಿ ರಾಜಸ್ಥಾನದಿಂದ ಬಂದಿದ್ದೀರಾ? MP ಮಧ್ಯಪ್ರದೇಶ ಅಂತ. ನೋಡಿ ನಿಮ್ಮ ಹೆಸರು? ಹಾ, ನೋಡಿ ಎಲ್ಲಿಂದ ಎಲ್ಲಿಗೆ ಬದುಕು ಕಟ್ಕೊಂಡ್ ಬಂದಿದ್ದಾರೆ. ನಮ್ಮ ಒಂಟೆ ಸಫಾರಿಗೆ ನಾವು ರಾಜಸ್ಥಾನ್ಗೆ, ಮಧ್ಯಪ್ರದೇಶಕ್ಕೆ ಹೋಗ್ಬೇಕಾಗಿಲ್ಲ. ನಮ್ಮ ಮಂಗಳೂರು ಪಣಂಬೂರ್ ಬೀಚಲ್ಲೇ ಸಿಗುತ್ತೆ, 100 ರೂಪಾಯಿ ಅಂತೆ. ಮಕ್ಕಳಿಗೆ ಇವೆಲ್ಲ ಒಂದು ರೌಂಡು ಕರ್ಕೊಂಡು ಹೋಗ್ಬೇಕು, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಜೀವನದಲ್ಲಿ ದುಡ್ಡು ಮುಖ್ಯ, ಸಂಪಾದನೆನೂ ಮಾಡಬೇಕು, ಬಟ್ ಈ ಥರ ಒಂದೊಂದು ನೆನಪುಗಳು ಇರಬೇಕು. ಟ್ರಿಪ್ಗಳು ಮಾಡಿದಾಗ ಆ ನೆನಪೇ ಉಳಿಯೋದು ನಮ್ಮಲ್ಲಿ.
ಅವಾಗ ಹಂಗೋಗಿದ್ದು, ಅವಾಗ ಹಿಂಗೋ ಎಂಜಾಯ್ ಮಾಡ್ದು ಅಂತೆಲ್ಲ ನಾವು ನೆನಪಿಟ್ಕೊಂಡಿರ್ತೀವಲ್ಲ, ಆ ನೆನಪೇ ಶಾಶ್ವತ, ಆ ನೆನಪೇ ಮಧುರ. ಸಾಧ್ಯವಾದಷ್ಟು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಮಕ್ಕಳ ಜೊತೆ ಒಂದು ವರ್ಷಕ್ಕೊಂದ್ಸತಿ 2 ಸತಿನಾದ್ರು ಟ್ರಿಪ್ ಹೋಗಿ ಆ ಒಂದು ಅನುಭವಗಳು ತಗೊಳ್ಳಿ. ಇದು ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ, ಗೇಮ್ಸ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲ ತಾವು ಇರುತ್ತೆ, ಬಟ್ ಇಲ್ಲಿ ಆಡೋ ಫೆಸಿಲಿಟಿನೇ ಒಂಥರ ಚಂದ. ಆ ಗಾಡಿ ಹೋಯ್ತಲ್ಲ, ಅದೊಂದು ರೋಡ್ ಮಾರ್ಕಿದು ನೋಡಿ, ಅಲ್ಲಿವರೆಗೂ ಹೋಗಿ ಒಂದು ರೌಂಡ್ ಹೊಡ್ಸ್ಕೊಂಡು ಬರ್ತಾವ್ರೆ ತಿರ್ಗಾ ನೋಡಿ. ಓ ಏನು ಕಾಣ್ತಾರ ಬರ್ತಾವ್ರೆ. ರೌಂಡ್ ಹೊಡ್ಕೊಂಡು ಬರ ₹100. ಓಕೆ, ₹100 ಕೊಡ್ಬೋದು. ಮತ್ತೆ ಚೆನ್ನಾಗಿದೆ, ಒಳ್ಳೆ ಅನುಭವ. 2 ವೀಲರ್ ಪಾರ್ಕಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಪಾರ್ಕ್ ಮಾಡೋದೆಲ್ಲ ಫೆಸಿಲಿಟಿ ಚೆನ್ನಾಗಿದೆ. ಪಾರ್ಕಿಂಗ್ ಪಕ್ಕದಲ್ಲೇ ನಿಮಗೆ ಬೀಚು, ಅಂದರೆ ಬೀಚ್ ಪಕ್ಕದಲ್ಲೇ ಪಾರ್ಕಿಂಗು ತುಂಬ ಹತ್ರನೇ. ನಮ್ಮ ಚೆನ್ನೈಲೆಲ್ಲ ಅಂದರೆ ಸ್ವಲ್ಪ ದೂರ ನಡಿಬೇಕು. ಮಲ್ಪೆಯಲ್ಲೂ ಸ್ವಲ್ಪ ಅದು ಸ್ವಲ್ಪ ಹತ್ರನೇ, ಬಟ್ ಇದಕ್ಕಿಂತ ಹತ್ರ, ಮಲ್ಪೆಗಿಂತ ಇದು ಹತ್ರ ಬೀಚ್. ಸಾರಿ, ಈ ಅಲೆಗಳು ಬರೋವಂಥ ಜಾಗ ಅದಕ್ಕಿಂತ ಸ್ವಲ್ಪ ಹತ್ರನೇ. ಬನ್ನಿ ನೀರು ಹೊಡ್ಕೊಂಡು ಒಂದು ರೌಂಡ್ ಹೊಡ್ಕೊಂಬರೋಣ. ಕಮಾನ್ ಕಮಾನ್ ಕಮಾನ್. ಎಲ್ಲ ಚೆನ್ನಾಗಿ ಆಟ ಆಡ್ತವ್ರೆ ಮಕ್ಕಳು, ದೊಡ್ಡವರು. ಅಂದರೆ ಸಮುದ್ರಕ್ಕೆ ಬಂದಮೇಲೆ ಮಕ್ಕಳಾಡ್ತಾರೆ, ದೊಡ್ಡವ್ರು ಆಡಲ್ಲ, ಅವೆಲ್ಲ ಇಲ್ವೇ ಇಲ್ಲ. ಎಲ್ಲರೂ ಮಕ್ಕಳಾಗ್ಬಿಡ್ತಾರೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ನೋಡಿ, ಅವ್ನಿಗೆ ಯಾವ ಪರಿವೇ ಇಲ್ಲ ಅಂದ್ರೂ ಇರಲ್ಲ ಹಿಂಗ ನೋಡಿ. ಯಾವ ವಯಸ್ಸಿನ ಮಿತಿ ಇಲ್ಲ, ಯಾವೊಂದು ಯೋಚನೆ ಇಲ್ಲ. ಎಲ್ರಿಗೂ ತೊಂದರೆ ಅನ್ನೋದು, ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆದರೆ ಇಲ್ಲಿ ಬಂದಾಗ ಎಲ್ಲ ಮರ್ತ್ಬಿಟ್ಟು ಸಮುದ್ರ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಎಲ್ಲನೂ ಮರ್ಸ್ಬಿಡುತ್ತೆ ಈ ಸಮುದ್ರ. ನಮ್ಮ ಚಿಂತೆಗಳನ್ನ, ನಮ್ಮ ನೋವುಗಳನ್ನ ಒಂದು ಸ್ವಲ್ಪ ಹೊತ್ತಾದ್ರೂ ಎಲ್ಲ ಮರೆತು ಎಂಜಾಯ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಮಕ್ಕಳನ್ನ ಕರ್ಕೊಂಬರ್ಬೇಕು, ದೊಡ್ಡವರು ಬರಬೇಕು, ಇದೆಲ್ಲ ನೋಡಬೇಕು, ಎಂಜಾಯ್ ಮಾಡಬೇಕು. ಅಯ್ಯೋ ನಾನು ಒಂದ್ಸತಿ ಸಮುದ್ರ ನೋಡಿದ್ದೀನಿ, ಇಲ್ಲ, ಪ್ರತಿ ಸಲ ಸಮುದ್ರ ನೋಡಿದಾಗಲೂ ಒಂದು ಹೊಸ ಹೊಸ ಅನುಭವ, ಹೊಸ ಹೊಸ ಫೀಲಿಂಗು ನಮಗೆ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ದಯವಿಟ್ಟು ಪಡ್ಕೋಬೇಕು. ಅಯ್ಯಪ್ಪ ನೋಡಿ, ಅಲೆಗಳ ಸೌಂಡು ನನ್ನ ಮಾತು ಕೇಳ್ತಾ ಇಲ್ವೋ ನಿಮಗೆ? ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ನಾನು ಪ್ರೋಗ್ರಾಮ್ ಬಂದಿರೋದ್ರಿಂದ ನಾನು ಒಬ್ಬನೇ ಬಂದಿದ್ದೀನಿ. ನನಗೆ ಬೇಜಾರು, ನಮ್ಮ ಮಿಸಸ್ನ ಮಕ್ಕಳನ್ನ ಕರ್ಕೊಂಬರ್ದೇ ಇರೋದು. ಕರ್ಕೊಂಬರ್ತೀನಿ. ನಾವು ವರ್ಷಕ್ಕೆ 2 ಟ್ರಿಪ್ ಹೋಗ್ತಾ ಇರ್ತೀವಿ ಸಮುದ್ರದ ಕಡೆ, ಎಲ್ಲೋ ಕಡೆ. ಬಟ್ ಈ ಸತಿ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ. ತುಂಬ ಚೆನ್ನಾಗಿದೆ, ಬಟ್ ಗ್ಯಾರಂಟಿ ಇಲ್ಲ ನನ್ನ ಮಕ್ಕಳು, ನಮ್ಮ ಮಿಸಸ್ಸು ಇದ್ರ ಮೇಲೆ ನಡೀತಾರೆ, ಬ್ರಿಡ್ಜ್ ಮೇಲೆ ನಡೀತಾರೆ, ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ನಡೀತಾರೋ ಅನ್ನೋ ಮುಂಚೆ ನನಗೆ ಇಲ್ಲ. ಯಾಕಂದ್ರೆ ನನಗೆ ಭಯ ಇರೋದೋಗಿತ್ತು ನಡೆಯುವಾಗ. ಎಷ್ಟು ದೂರದವರೆಗೂ ಚೆನ್ನಾಗಿದ್ದಾರೆ, ಎಷ್ಟು ದೂರದವರೆಗೂ ಆಟ ಆಡ್ತಿದ್ದಾರೆ. ಅವರೇ ಒಂದು ಸಂತೋಷ, ಖುಷಿ, ಎಲ್ಲ ಎಂಜಾಯ್ ಮಾಡಬೇಕು ಫ್ರೆಂಡ್ಸ್. ಇದೆಲ್ಲ ನೆನಪುಗಳು. ನೋಡಿ, ಈ ಲೈನಲ್ಲೇ ನಮಗೆ ಮಂಗಳೂರಲ್ಲೇ ತಣ್ಣೀರ್ ಬಾವಿ ಅನ್ನೋ ಒಂದು ಬೀಚ್, ಸಮುದ್ರದ ದಡ ಸಿಗುತ್ತೆ. ಹಂಗೆ ಮುಂದೆ ಹೋದ್ರೆ ಉಡುಪಿಲಿ ಮಲ್ಪೆ ಬೀಚ್. ಆ್ಯಕ್ಚುಲಿ ಇದಕ್ಕಿಂತ ದೊಡ್ಡದು ಅಂದರೆ ಅಲ್ಲಿ ಫೆಸಿಲಿಟೀಸು, ಗೇಮ್ಸು ಎಲ್ಲ ತುಂಬ ಇದೆ. ಇದಕ್ಕಿಂತ ಜಾಸ್ತಿ ಇದೆ ಅಲ್ಲಿ ಗೇಮ್ಸ್ ಎಲ್ಲ. ನಾನು ಸುಮಾರು ಸತಿ ಹೋಗಿದ್ದೀನಿ ಮಲ್ಪೆಗೆ. ನೋಡೋಣ, ನೆಕ್ಸ್ಟ್ ಅಲ್ಲಿಗೂ ಹೋಗಿ ಒಂದು ವೀಡಿಯೋ ಮಾಡ್ತೀನಿ. ಅಲ್ಲೂ ತುಂಬ ಚೆನ್ನಾಗಿದೆ. ಅಲ್ಲಿ ಆಟ ಆಡೋಕ್ಕಾಗಲಿ, ಇದು ಬೀಚೇ, ಅದು ಇದೇ ಸಮುದ್ರನೇ,
ಬಟ್ ಆ ಒಂದು ತಡ ಬೇರೆ ಅಷ್ಟೇ. ಅದು ಒಂದು ತುಂಬ ಚೆನ್ನಾಗಿದೆ. ಇದು ಇನ್ನೂ ರೆಸಾರ್ಟ್ಗಳು, ಹೋಟ್ಲುಗಳು ಎಲ್ಲ ಇದೆ. ಅಲ್ಲಿ ಪಕ್ಕದಲ್ಲೇ ಬಂದರ್ ಇದೆ. ಇದು ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಬಂದರ್ ಅಂತಾರಲ್ಲ, ಅದು ಬೋಟಿಂಗ್ ಬ್ರಿಡ್ಜಿನ ಹಿಂದೆಗಡೆ ಕಾಣ್ತಿದೆಯಲ್ಲ ಅದು ಬಂದರ್, ಮಂಗಳೂರು ಬಂದರ್. ಸೂರ್ಯ ಮುಳುಗ್ತಾವನೆ ಈಗ. ಆ್ಯಕ್ಚುಲಿ ಕನ್ಯಾಕುಮಾರಿಲಿ ಒಂದೇ ಕಡೆ ನಾವು ಸೂರ್ಯ ಹುಟ್ಟೋದು ನೋಡ್ಬೋದು, ಸೂರ್ಯ ಮುಳುಗೋದು ನೋಡ್ಬೋದು ಆ ಪಾಯಿಂಟಲ್ಲಿ. ನಮಗೆ ಚೆನ್ನೈಯಲ್ಲಿ ಸೂರ್ಯ ಹುಟ್ತಾನೆ, ಇಲ್ಲಿ ಸೂರ್ಯ ಮುಳುಗ್ತಾನೆ. ಆ ಥರ ಒಂದು ವ್ಯೂವೇ ಸಿಗೋದು ನಮಗೆ. ಇಲ್ಲಾಗಲಿ, ಗೋವಾದಲ್ಲಾಗಲಿ, ಮುಂಬೈಯಲ್ಲಾಗಲಿ ಎಲ್ಲ ಸೂರ್ಯ ಮುಳುಗುವಂಥ ಒಂದು ಸೀನ್ಸ್ ಸಿಗೋದು. ಆ ಕಡೆ ಚೆನ್ನೈ, ಹಾಗೆ ಕಲ್ಕತ್ತಾ ಬಾರ್ಡ್ರು, ಯಾವುದು ನಮ್ಮ ವೈಜಾಗ್, ಅಲ್ಲೆಲ್ಲ ನಮಗೆ ಸೂರ್ಯ ಹುಟ್ಟುವಂಥ ಒಂದು ದೃಶ್ಯಗಳು ಸಿಗ್ತವೆ. ಸಮುದ್ರ ರಾಜ, ಎಷ್ಟು ದೂರಕ್ಕೆ ನೋಡಿದ್ರು ನೀರೇ, ಎಷ್ಟು ಎಲ್ಲಿವರೆಗೂ ನೋಡ್ತಿದ್ರು ನೀರೇ ಕಾಣುತ್ತೆ. ನಿಜವೂ ಭಾಳ ದಿನದ ಮೇಲೆ ಗ್ಯಾಪ್ ಕೊಟ್ಟು ಬ್ಲಾಗ್ ಮಾಡ್ತಾ ಇದ್ರು ಕೂಡ ನನಗೇನೋ ಒಂಥರ ಖುಷಿ ಆಗ್ತಾ ಇದೆ. ಯಾಕಂದರೆ ತುಂಬ ವಿಷಯ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ, ಮನಸ್ಸು ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಕೂತ್ಕೊಂಡು ಸೂರ್ಯಾಸ್ತಮ ನೋಡ್ತಾ ಇದ್ರೆ ಸೂರ್ಯನೂ ಮುಳುಗ್ತಾನೆ, ಆದರೆ ನಾಳೆ ಬೆಳಗ್ಗೆ ಮತ್ತೆ ಅವನು ಬಂದೇ ಬರ್ತಾನೆ. ಆ ಥರ ನಮ್ಮ ಜೀವನದಲ್ಲೂ ಕೂಡ ಕಷ್ಟಗಳಿರುತ್ತೆ, ಅದು ಮುಳುಗಲೇಬೇಕು. ನಾಳೆ ಬೆಳಗ್ಗೆ ಮತ್ತೆ ಒಳ್ಳೆಯ ದಿನಗಳು ಬರಲೇಬೇಕು. ಬೆಳಗ್ಗೆ ಆದಂಗೆ ನಾಳೆ ಮತ್ತೆ ನಮಗೆ ಒಳ್ಳೆಯ ದಿನಗಳು ಬರಲೇಬೇಕು. ನಮ್ಮೊಂದು ಪ್ರಾಬ್ಲಮ್ಗೆ ಪ್ರಕೃತಿಲೇ ಒಂದು ಸಾಲ್ವೇಷನ್ ಇದೆ. ಅಂದರೆ ಒಂದು ಪ್ರಶ್ನೆಗೆ, ಅಯ್ಯೋ ನಮ್ಮ ಕಷ್ಟಗಳು ತೀರಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಪ್ರಕೃತಿಲೇ ಒಂದು ಉತ್ತರ ಇದೆ. ಅದರಿಂದ ಯಾವುದಕ್ಕೂ ಹೆದರ್ಕೋಬಾರ್ದು, ಬಂದಿದ್ದನ್ನೆಲ್ಲ ಫೇಸ್ ಮಾಡಿಕೊಂಡು ಧೈರ್ಯವಾಗಿರಬೇಕು ಫ್ರೆಂಡ್ಸ್. ಜೀವನ ನಡೀತಾ ಇರುತ್ತೆ. ಇದೊಂದು ಅಂಬಲ್ ರಿಕ್ವೆಸ್ಟು, ಪ್ರಕೃತಿನ ಹಾಳು ಮಾಡಬೇಡಿ ಫ್ರೆಂಡ್ಸ್. ನೋಡಿ, ಕುಡಿಯೋ ನೀರು ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ನೋಡಿ, ಎಲ್ಲಂದ್ರಲ್ಲಿ ನೀವು ಕುಡಿಯೋ ನೀರು ಬಾಟ್ಲು, ಕಸ, ತಿಂದಿದ್ದು ಡಬ್ಬಿಗಳು, ಇದೆಲ್ಲ ಪೇಪರು, ಕವರ್ ಎಲ್ಲ ಸೇರೋದ್ರಿಂದ ನಮ್ಮ ಪ್ರಕೃತಿನೂ ಕೂಡ ತುಂಬ ಗಲೀಜಾಗುತ್ತೆ. ನೋಡಿ, ಅದಕ್ಕೆ ಅವ್ರು ಇನ್ನೇನು ಮಾಡೋದು ಅಂದ್ಬಿಟ್ಟು ಎಲ್ಲನೂ ಎತ್ತಿ ಹಾಕ್ತಾರೆ. ದಯವಿಟ್ಟು ಸಾಧ್ಯವಾದಷ್ಟು ಕಸ ಅವಾಯ್ಡ್ ಮಾಡಿ. ಬೀಚ್ ಒಳಗೆ ಬಂದಾಗ, ಬೀಚಿಗೆಲ್ಲ ಎಲ್ಲೋದ್ರೂ ಆದಷ್ಟು ಪ್ಲ್ಯಾಸ್ಟಿಕ್ಕು, ಕಸ ಅವಾಯ್ಡ್ ಮಾಡಿ. ಸೊ ಕ್ಲೀನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಮ್ಮದೇ ಅಲ್ವಾ ಇದು, ನಮ್ಮ ಮನೇನ ನಾವು ಹಿಂಗೆ ಇಟ್ಕೋತೀವ. ಎಷ್ಟು ಕ್ಲೀನಾಗಿ ಇಟ್ಕೋತೀವಿ ಅಷ್ಟು ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಇರುತ್ತೆ. ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ದಯವಿಟ್ಟು. ನೋಡಿ, ಒಳ್ಳೆ ಒಂದು ಸುಂದರ ನೋಟ. ನೋಡಿ ಫ್ರೆಂಡ್ಸ್, ಬೀಚಲ್ಲೆಲ್ಲ ಆಡ್ಕೊಂಬಂದ ತಕ್ಷಣನೇ ನಿಮಗೆ ಸ್ನ್ಯಾಕ್ಸು. ಅದೇನೋ ನೀರಲ್ಲಿ ಆಟ ಆಡಿದ್ರೆ ಚಿಕ್ಕ ವಯಸ್ಸಿಂದ ನನಗೂ ಇದು ಅನುಭವ, ಒಂಥರ ಹಸು ಜಾಸ್ತಿ ಆಗುತ್ತೆ. ನೋಡಿ, ವೆರೈಟಿ ಸ್ನ್ಯಾಕ್ಸ್ ಇದೆ ಇಲ್ಲಿ. ಎಲ್ಲ ಥರ ಸ್ನ್ಯಾಕ್ಸ್ ಸಿಗುತ್ತೆ. ಇಲ್ಲೂ ಅಂಗಡಿಗಳಿದೆ, ಆ ಕಡೆನೂ ಸ್ಟಾಲ್ಗಳಿದೆ, ಎಂಜಾಯ್ ಮಾಡ್ಬೋದು. ನೋಡಿ, ಇನ್ನೂ ಎಷ್ಟೋ ಸ್ಟಾಲ್ಗಳು ಆಗೋ ಥರ ಇದೆ. ಹೊಸದಿದು ಕಾಂಪ್ಲೆಕ್ಸ್ ಆ್ಯಕ್ಚುಲಿ. ನೋಡಿ, ಹೊಸ ಕಟ್ಟಿದ್ದಾರೆ. ಆ ಕಡೆನೂ ಇದೆ ಸ್ಟಾಲ್ಗಳಿಲ್ಲಿ. ನೋಡಿ ಫ್ರೆಂಡ್ಸ್,
ಎಗ್ ಫ್ರೈಡ್ ರೈಸು, ಗೋಬಿ ಮಂಚೂರಿ, ಪಾವ್ ಬಜ್ಜಿ ಎಲ್ಲ ಸಿಗುತ್ತೆ. ಮಂಗಳೂರಿನ ಫೇಮಸ್ ಫಿಶ್ ವೆರೈಟಿಗಳು ನೋಡಿ, ಬಾಂಗ್ಲಾ ತವಾ, ಅಂಜಲ್ ತವಾ ಎಲ್ಲ ವೆರೈಟಿ ಸಿಗುತ್ತೆ. ಇನ್ನು ಆಲ್ ಟೈಮ್ ಫೇವ್ರೇಟ್ ಚಿರುಮುರಿ, ಗೋಬಿ ಮಂಚೂರಿ, ನೂಡಲ್ಸು. ಇಷ್ಟನ ಪ್ಲೇಟು ನೋಡಿ ಬ್ರದರ್ಗೆ ಒಂದು ಚಿರುಮುರಿ ಹೇಳಿದ್ದೀನಿ, 40 ರೂಪಾಯಿ ಅಂತೆ ಪ್ಲೇಟು. ಓಕೆ ಫೈನ್, ನಾನು ಚಿರುಮುರಿ ಹೇಳಿದ ತಕ್ಷಣ ರೆಡಿ. ಚಿರುಮುರಿ अलग अलग है सर, अलग अलग बनाओ ना, दुकान के अंदर देखिए ऐसा थोड़ी है सर, आपको बात थोड़ी चले. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಆಟ ಆಡೋದಕ್ಕಾಗಲಿ, ಟೈಮ್ ಪಾಸ್ ಮಾಡೋದಕ್ಕಾಗಲಿ. ದೊಡ್ಡವರೆಲ್ಲ ನೀರಲ್ಲೂ ಆಟ ಆಡ್ತಾರೆ, ಮಕ್ಕಳು ನೀರಲ್ಲೂ ಆಟ ಆಡ್ತಾರೆ ನೋಡಿ. ಇದೆಲ್ಲ ಅವರು ಪ್ರಿಕಾಷನ್ ಮೆಜರ್ಮೆಂಟ್ ತೊಗೊಂಡಿರ್ತಾರೆ. ಮಕ್ಕಳಿಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಇವೆಲ್ಲ ಆಟ ಆಡಿದ್ರೆ, ಚೆನ್ನಾಗಿರುತ್ತೆ ನೋಡಿ. ಧೈರ್ಯವಾಗಿ ಹೋಯ್ತಾವ್ ನೋಡಿ. ನೋಡಿ ಇಲ್ಲೂ ಅಲ್ಲೂ ಅಷ್ಟೇ, ಅಲ್ಲಿ ಕಾಂಪ್ಲೆಕ್ಸ್ ಥರ, ಫುಡ್ ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ. ಇದೆಲ್ಲ ಹಳೇ ಅಂಗಡಿಗಳು ನೋಡಿ, ಎಲ್ಲ ಥರನೂ ಜ್ಯೂಸ್ ಆಗಲಿ, ಸ್ನ್ಯಾಕ್ಸ್ ಆಗಲಿ, ಸ್ಲಿಪ್ಪರ್ಸು, ಬಾಲ್ಗಳು, ಎಲ್ಲ ಥರ ಬಟ್ಟೆ ಅಂಗಡಿ. ಒಂಥರ ಮಿನಿ ಶಾಪಿಂಗು ಇಲ್ಲಿ ಮಾಡ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸಮುದ್ರದ ಮರಳೆಲ್ಲ ಎತ್ತಕ್ಕೆ JCB ಇಲ್ಲೇ ಇದೆ, ತೊಗೊಂಡೋಗಿ ಸಮುದ್ರದ ಮರಳೆಲ್ಲ ಎತ್ಕೊಂಡ್ಬಿಡ್ಬೋದು. ವೆರೈಟಿ ಆಫ್ ಟೋಪೀಸ್, ವೆರೈಟಿ ಕ್ಯಾಪ್ಗಳು, ವೆರೈಟಿ ಬೀಚ್ ಡ್ರೆಸ್ಗಳು, ಗಾಗಲ್ಸ್. ಒಂದು ಮನುಷ್ಯನ ಒಂದು ಸಹಜ ಸ್ವಭಾವ ಅಲ್ಲ, ಎಲ್ಲರೂ ಹೋದಾಗ ನಮ್ಮ ಹತ್ರ ಇರಲಿ ಬಟ್ಟೆಗಳಿದ್ರು ಕೂಡ ಬಟ್ಟೆಗಳು ತಗೋತಾ ಇರ್ತೀವಿ. ಅಲ್ಲಿ ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮಂಥವ್ರು ಬರ್ತೀವಿ ಅಂತಲೇ ಪಾಪ ಅವರು ಅಂಗಡಿ ಇಟ್ಕೊಂಡಿರೋದು. ಅದು ಮನುಷ್ಯನ ಗುಣನೂ ಕೂಡ ನೋಡಿ. ಟ್ಯಾಟೋ 100% ಸೇಫ್ ಆ್ಯಂಡ್ ಹೈಜಿನಿಕ್ ಅಂತೆ, ಎಷ್ಟು ಪಟ್ಟಿಗೆ ನಂಬೋದೋ ಗೊತ್ತಿಲ್ಲ, ಹಂಗೆ ಹಾಕಿದ್ದಾರೆ ಬೋರ್ಡು. ಓಕೆ ಫ್ರೆಂಡ್ಸ್, ಪೆನಂಬೂರ್ ಬೀಚು ನೋಡಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಬಂದರೆ, ಮಂಗಳೂರಿಗೆ ಬಂದರೆ ಒಂದ್ಸತಿ ಪೆನಂಬೂರ್ ಬೀಚ್ಗೆ ಬನ್ನಿ. ಎಸ್ಪೆಷಲಿ ಅದು ಫ್ಲೋಟಿಂಗ್ ಬ್ರಿಡ್ಜು ತುಂಬ ಚೆನ್ನಾಗಿದೆ. ಮಕ್ಳಿಗೂ ಒಳ್ಳೆ ಎಲ್ಲ ಬೇರೆ ಬೇರೆ ವೆರೈಟಿ ಗೇಮ್ಸ್ ಇದೆ, ದೊಡ್ಡವ್ರಿಗೂ ಆಟ ಆಡೋ ಚೆನ್ನಾಗಿರುತ್ತೆ. ಒಂದ್ಸತಿ ಬಂದು ವಿಸಿಟ್ ಮಾಡಿ ಎಲ್ಲ ಎಂಜಾಯ್ ಮಾಡಿಕೊಂಡು ನೆನಪುಗಳನ್ನ ಬುತ್ತಿ ಕಟ್ಕೊಂಡು ಹೋಗ್ಬೋದು ನೀವು ಇಲ್ಲಿಂದ. ಓಕೆ ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಕೃಷ್ಣಾರ್ಪಣಮಸ್ತು. See you in the next video.